ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಮಿಂಚಿದಂತಹ ನಿವೇದಿತಾ ಗೌಡ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಬಳಿಕ ಚಂದನ್ ಶೆಟ್ಟಿಯ ಜೊತೆಗೆ ಮದುವೆ ಮಾಡಿಕೊಂಡಿದ್ದು, ನಂತರ ಬದುಕು ಬೇರೆದೇ ದಿಕ್ಕಿನತ್ತ ಸಾಗಿದ್ದು, ಕೆಲವು ವರ್ಷಗಳ ಕಾಲ ಚೆನ್ನಾಗಿದ್ದಂಥ ಸಂಸಾರ ನಂತರ ಹಳಿ ತಪ್ಪಿದ್ದು, ನಂತರ ಅವರಿಬ್ಬರು ಕೂಡ ಬೇರೆ ಬೇರೆ ಆಗಿದ್ದು, ಇದೆಲ್ಲದೂ ಕೂಡ ನಿಮಗೆ ಗೊತ್ತಿರುವಂಥದ್ದೇ. ಆದರೆ ಈ ಚಂದನ್ ಮತ್ತು ನಿವೇದಿತಾ ಗೌಡ ದೂರ ಆಗೋದಕ್ಕೆ ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇದಿತಾ ಗೌಡನೇ ಈ ಹಿಂದೆ ಸಾಕಷ್ಟು ಸಲ ಕೆಲವೊಂದಷ್ಟು ಕಾರಣಗಳನ್ನು ಹೇಳಿದ್ದಾರೆ. ಈಗ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎರಡನೇ ಮದುವೆಗೆ ಸಂಬಂಧಪಟ್ಟಂಥದ್ದು. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಎರಡನೇ ಮದುವೆಯನ್ನು ಆಗ್ತಾರೆ. ಈಗಾಗಲೇ ರೀಲ್ಸು, ಫೋಟೋಸು, ಫಾರಿನ್ ಟ್ರಿಪ್ಪು ಅಂತ ಹೇಳ್ಬಿಟ್ಟು ತುಂಬ ಬ್ಯುಸಿಯಾಗಿರುವಂತಹ ಮತ್ತು ಆಗಾಗ ಸುತ್ತಾಟವನ್ನು ಮಾಡಿಕೊಂಡು ಪಡ್ಡೆ ಹುಡುಗರ ನಿದ್ದೆಯನ್ನು ಕದೀತಿರುವಂತಹ ನಿವೇದಿತಾ ಗೌಡ ಎರಡನೇ ಮದುವೆಯನ್ನು ಆಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆ ಬಗ್ಗೆ ಅವರ ಆಲೋಚನೆ ಏನು, ತಲೆಯಲ್ಲಿ ಏನೆಲ್ಲ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ನಿವೇದಿತಾ ಗೌಡ ಅವರೇ ಓಪನ್ ಆಗಿ ಮಾತನಾಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಮೂಲಕ ಖ್ಯಾತಿಯನ್ನು ಪಡೆದು ಅದಕ್ಕಿಂತ ಮುಂಚೆ ರೀಲ್ಸು, ಬೇರೆ ಬೇರೆ ರೀತಿಯಾದಂಥ ಡಿಫ್ರೆಂಟ್ ಆದಂತಹ ಮಾತು, ಜೊತೆಗೆ ನಿವೇದಿತಾ ಗೌಡ ಅಂದರೆ ಒಂದು ರೀತಿಯಲ್ಲಿ ಬಾಬಿ ಗರ್ಲ್ ಅನ್ನೋ ರೀತಿಯಲ್ಲಿ ಪಾಪ್ಯುಲಾರಿಟಿಯನ್ನು ಪಡೆದಂತಹ ಈಕೆಗೆ ಬಿಗ್ ಬಾಸ್ ಕನ್ನಡದಲ್ಲಿ ಯಾವಾಗ ಅವಕಾಶ ಸಿಗುತ್ತೋ ನಂತರ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಹೋಗ್ತದೆ. ಬಣ್ಣದ ಲೋಕವು ಕೂಡ ಕೈ ಬೀಸಿ ಈಕೆಯನ್ನು ಕರೆಯುತ್ತೆ. ಆದರೆ ಬಣ್ಣದ ಲೋಕದಲ್ಲಿ ಅಂಥದ್ದೇನು ಹೆಸರನ್ನು ಮಾಡೋದಕ್ಕೆ ಈಕೆಗೆ ಸಾಧ್ಯವಾಗಲಿಲ್ಲ. ಜೊತೆಗೆ ಈಕೆಗೆ ಸಿಕ್ಕಂಥ ಅವಕಾಶಗಳನ್ನು ಕೂಡ ಹೇಗೆ ಬಳಸಿಕೊಂಡ್ಲು ಅನ್ನೋದು ಕೂಡ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ನಿವೇದಿತಾ ಗೌಡ ಬಾಳಲ್ಲಿ ಒಂದಷ್ಟು ಕಹಿ ಘಟನೆಗಳು ಕೂಡ ನಡೆದು ಬಿಡ್ತದೆ. ನಿವೇದಿತಾ ಗೌಡ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಚಂದನ್ ಶೆಟ್ಟಿಯನ್ನು ಅಣ್ಣ ಅಂತಲೇ ಕರಿತಾ ಇದ್ದಿದ್ದು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಈ ಸಂಬಂಧ ಕೇವಲ ಅಣ್ಣ ತಂಗಿಯ ಸಂಬಂಧವಾಗಿ ಇರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಿದ್ವಿ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತಹ ಕೆಲವೇ ತಿಂಗಳುಗಳಲ್ಲಿ ಇವರ ಸಂಬಂಧ ಅಣ್ಣ ತಂಗಿಯ ಸಂಬಂಧ ಆಗಿರಲಿಲ್ಲ ಅನ್ನೋದು ಗೊತ್ತಾಯಿತು. ಮೈಸೂರಿನಲ್ಲಿ ಪ್ರಪೋಸ್ ಮಾಡಿದ್ದು ಆಯಿತು, ನಂತರ ಎಂಗೇಜ್ಮೆಂಟು ಆಯಿತು, ಮದುವೆನೂ ಕೂಡ ಆಯಿತು. 1 ವರ್ಷಗಳ ಕಾಲ ಜೀವನವೂ ಕೂಡ ಸಾಗಿಸಿದರು. ಈ ನಡುವೆ ಸಾಕಷ್ಟು ಏಳು ಬೀಳುಗಳನ್ನು ಕೂಡ ಕಂಡಿದ್ದರು. ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇವರ ನಡುವೆ ಇತ್ತು ಅನ್ನೋದು ಹೊರಗಡೆ ಜಗತ್ತಿಗೆ ಗೊತ್ತಾಗಲೇ ಇಲ್ಲ. ಬಟ್ ಅದಾದ ಬಳಿಕ ಈ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸನ್ನು ತೆಗೆದುಕೊಳ್ಳೋಕ್ಕೆ ಮ್ಯೂಚುವಲ್ ಆಗಿ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಇಬ್ಬರು ಕೂಡ ಒಮ್ಮತಕ್ಕೆ ಬಂದಿದ್ದಾರೆ. ಮ್ಯೂಚುವಲ್ ಅಗ್ರಿಮೆಂಟ್ ಮಾಡಿಕೊಂಡು ಇವರು ಡಿವೋರ್ಸನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇಬ್ಬರ ಒಪ್ಪಿಗೆ ಮೇರೆಗೆ ಏನೂ ಕೂಡ ಪರಿಹಾರ ಅದು ಇದು ಮತ್ತೊಂದು ಏನೂ ಇಲ್ಲ. ಅವರವರ ಇಷ್ಟಕ್ಕೆ ಅನುಸಾರವಾಗಿ ದೂರ ಆಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋಂಥ ಸುದ್ದಿ ಬಂತು. ಅದಾದ ಬಳಿಕ ಇಬ್ಬರು ಕೂಡ ಕ್ಲಾರಿಟಿಯನ್ನು ಕೊಟ್ಟರು. ಎಲ್ಲೂ ಕೂಡ ಇಬ್ಬರು ರಬ್ಬನ್ನು ಮಾಡ್ಕೊಂಡಿಲ್ಲ. ಅಂದರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಆ ರೀತಿ ರಬ್ಬನ್ನು ಮಾಡ್ಕೊಳ್ಳಿಲ್ಲ. ಅವರವರಷ್ಟಕ್ಕೆ ಅವರವರು ದೂರ ದೂರ ಆಗುವಂಥ ನಿರ್ಧಾರಕ್ಕೆ ಬಂದರು. ಇದಾದ ಬಳಿಕ ಈಗ ನಿವೇದಿತಾ ಗೌಡ ತಮ್ಮ ಜೀವನವನ್ನು ತಮ್ಮದೇ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜೀವನದ ಹೊಸ ಅಧ್ಯಾಯದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಅಂದರೆ ಈಗಾಗಲೇ ಈಕೆ ಈ ಡಿವೋರ್ಸ್ ಪಡೆದ ಬಳಿಕ ತನ್ನ ಒಂಟಿತನದ ಲೈಫು, ಸೋಲೋ ಲೈಫನ್ನು ತುಂಬ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈಕೆ ಫಾರಿನ್ ಟ್ರಿಪ್ಗೆ ಹೋಗ್ತಿರುವಂಥದ್ದು, ಹಾಕ್ತಿರುವಂಥ ರೀಲ್ಸ್ಗಳು, ಫೋಟೋಸ್ಗಳು ಎಲ್ಲದೂ ಕೂಡ ಸಾಕ್ಷಿಯಾಗಿ ನಿಲ್ತದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗವಾಗಿ ಚಂದನ್ ಶೆಟ್ಟಿ ಅವರಿಂದ ವಿಚ್ಛೇದನ ಪಡೆದ ನಂತರ ಇವರ ಜೀವನ ಶೈಲಿ ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ. ವಿದೇಶಿ ಪ್ರವಾಸ, ತುಂಡುಡುಗೆಯಲ್ಲಿ ಡ್ಯಾನ್ಸು, ರೀಲ್ಸು, ಟ್ರೋಲ್ ಆಗುವಂತಹ ಕಂಟೆಂಟ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡನ್ನು ಸೃಷ್ಟಿ ಮಾಡ್ತಾ ಫಾಲೋಯಿಂಗ್ಗಳನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇರುವಂಥದ್ದು, ಇವೆಲ್ಲದೂ ಕೂಡ ಒಂದು ಭಾಗವಾದರೆ, ಇನ್ನೊಂದು ಭಾಗವಾಗಿ ಇದೀಗ ಎರಡನೇ ಮದುವೆಯ ಬಗ್ಗೆನೂ ಕೂಡ ಆಸಕ್ತಿಕರ ವಿಚಾರವನ್ನು ಕೂಡ ರಿವೀಲ್ ಮಾಡಿದ್ದಾರೆ ಇದೇ ನಿವೇದಿತಾ ಗೌಡ. ಹೌದು, ಚಂದನ್ ಶೆಟ್ಟಿ ಜೊತೆಗಿನ ಮದುವೆ ಮುಗಿದ ನಂತರ ನಿವೇದಿತಾ ಸಹಜವಾಗಿ ಮದುವೆ ಬಗ್ಗೆ ಭಯವನ್ನು ವ್ಯಕ್ತಪಡಿಸಿದರು. ಆದರೆ ಇತ್ತೀಚಿನ ಸಂದರ್ಶನದಲ್ಲಿ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎರಡನೇ ಮದುವೆಗೆ ನಾನು ಸಿದ್ಧಳಾಗಿದ್ದೇನೆ. ಅಮ್ಮನ ಸಲಹೆಯಂತೆ ಯಾವಾಗ ಮದುವೆ ಆಗಬೇಕು ಅಂತ ಹೇಳಿ ಅನಿಸುತ್ತೋ ಆಗ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಜೊತೆಗೆ ಮದುವೆಗೆ ಮುಖ್ಯ ಷರತ್ತು ಒಂದೇ, ಅದೇ ನನಗೆ ಆ ಫೀಲಿಂಗು ತರಿಸೋನೇ ಬೇಕು ಅಂತೇಳಿ. ಅಂದರೆ ಯಾವ ರೀತಿ ಇದ್ದಂಥ ಫೀಲಿಂಗು, ಹೌದು, ಅದನ್ನು ಕೂಡ ನಿವೇದಿತಾ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಬಹುಶಃ ನಿಮ್ಮಲ್ಲಿ ಯಾರಲ್ಲಾದರೂ ಆ ಫೀಲಿಂಗು ಕೊಡಿಸುವಂತಹ ಕೆಪಾಸಿಟಿ ಇದ್ದರೆ ಬಹುಶಃ ನೋಡಿ. ನನ್ನನ್ನು ತುಂಬ ಇಷ್ಟಪಡುವನಾಗಿರಬೇಕು, ಅದಕ್ಕಿಂತ ಹೆಚ್ಚಾಗಿ ನನಗೆ ಆ ಭಾವನೆ ಬರುವಂತೆ ಮಾಡಬೇಕು. ಸದ್ಯ ಮದುವೆಯ ಬಗ್ಗೆ ಭಯ ಇದೆ, ಆ ಭಯವನ್ನು ಹೋಗಲಾಡಿಸೋನು ಸಿಕ್ಕರೆ ಮದುವೆಯನ್ನು ಹಾಕ್ತೇನೆ. ಪರಸ್ಪರ ಗೌರವ, ಖುಷಿಯ ಜೀವನ ಇರಬೇಕು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಈಕೆ ಒತ್ತಿ ಹೇಳಿರುವಂಥ ಅಂಶಗಳು. ಹಾಗಿದ್ರೆ ಚಂದನ್ ಶೆಟ್ಟಿ ಹೀಗೆಲ್ಲ ಇರಲಿಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಬೀಳ್ತದೆ.
ಚಂದನ್ ಶೆಟ್ಟಿ ಸಂದರ್ಶನದಲ್ಲಿ ಜೀವನ ಶೈಲಿ ವ್ಯತ್ಯಾಸ ಮತ್ತು ಐಷಾರಾಮಿ ಜೀವನದ ಬಗ್ಗೆ ಹೇಳಿದ್ದಕ್ಕೆ ನಿವೇದಿತಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ನನಗೆ ಐಷಾರಾಮಿ ಜೀವನ ಬೇಕು ನಿಜ, ಆದರೆ ನಾನೇ ದುಡಿತೇನೆ. ಚಂದನ್ ಜೊತೆಗಿದ್ದಾಗಲೂ ಕೂಡ ನನ್ನದೇ ಆದಂತಹ ದುಡ್ಡಿನಿಂದ ಎಲ್ಲವನ್ನೂ ಕೂಡ ಖರೀದಿ ಮಾಡ್ತಾ ಇದ್ದೆ. ಫಿನಾನ್ಷಿಯಲಿ ಯಾರ ಸಹಾಯವನ್ನು ಕೂಡ ನಾನು ಕೇಳೋದಿಲ್ಲ. ನಿವೇದಿತಾ ತಮ್ಮನ್ನು ಆರ್ಥಿಕವಾಗಿ ಸ್ವಾವಲಂಬಿಯಾಗಿಸುವಂತಹ ಗುರಿಯನ್ನು ಇಟ್ಕೊಂಡಿದ್ದಾರೆ. ದುಡ್ಡು ಬೇಕು, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು, ಬಟ್ ಅವರು ಧೈರ್ಯದಿಂದ ಅದನ್ನು ಹೇಳ್ತಾರೆ. ಸಿನಿಮಾದಲ್ಲಿ ನಟನೆ ಮಾಡುವಂಥ ಆಸೆ ಇದೆ, ಆದರೆ ಅದು ಸಿಗದೇ ಇದ್ದರೆ ಐಟಮ್ ಸಾಂಗ್ ಮಾಡೋದಕ್ಕೂ ಕೂಡ ಸಿದ್ಧ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ನನಗೆ ಇಷ್ಟ ಆದದ್ದನ್ನು ಮಾಡಬೇಕು ಅಂತ ಹೇಳಿದ್ರೆ ಏನು ಬೇಕಾದರೂ ಕೂಡ ಮಾಡೋದಕ್ಕೆ ಸೈ ಅನ್ನುವಂತಹ ಗಟ್ಟಿ ಗುಂಡಿಗೆಯ ಮಾತನ್ನು ಇಲ್ಲಿ ನಿವೇದಿತಾ ಹೇಳಿರುವಂಥದ್ದು ಚರ್ಚೆಗೂ ಕೂಡ ಕಾರಣ ಆಗಿದೆ. ಬಿಗ್ ಬಾಸ್ ನಂತರದ ಜೀವನದಲ್ಲಿ ನಿವೇದಿತಾ ರೀಲ್ಸು, ಟ್ರಾವೆಲ್ಸು, ಡ್ಯಾನ್ಸು ಜೊತೆಗೆ ತುಂಡುಡುಗೆಯ ಕೆಲವೊಂದಷ್ಟು ಫೋಟೋಸ್ಗಳು ಸಿಕ್ಕಾಪಟ್ಟೆ ಹಲ್ಚಲನ್ನು ಎಬ್ಬಿಸಿದಂತೂ ಸತ್ಯ. ರಿಯಾಲಿಟಿ ಶೋಗಳಿಂದ ಆಫರ್ಗಳು ಕೂಡ ಬರ್ತಿರೋದು ಕೂಡ ಸತ್ಯ. ಈಗ 2ನೇ ಮದುವೆ ಬಗ್ಗೆನೂ ಕೂಡ ಮುಕ್ತವಾಗಿ ನಿವೇದಿತಾ ಗೌಡ ಮಾತನಾಡಿರೋದ್ರಿಂದ ಸಹಜವಾಗಿ ನಿವೇದಿತಾ ಗೌಡ ಮುಂದಿನ ದಿನಗಳಲ್ಲಿ ಮದುವೆ ಅನ್ನುವಂಥ ತೀರ್ಮಾನಕ್ಕೆ ಬಂದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನುವಂಥ ವಿಚಾರವೂ ಕೂಡ ಈಗ ಬಹಿರಂಗ ಆಗಿದೆ. ಇದಿಷ್ಟು ಒಂದು ಕಡೆ ಆದರೆ, ನಿವೇದಿತಾ ಗೌಡ ಮದುವೆ ಬಗ್ಗೆ ಈ ಮಾತುಗಳನ್ನು ಆಡಿದ್ದು ಯಾಕೆ ಮತ್ತು ಯಾವಾಗ ಮದುವೆ ಆಗುವಂಥ ತೀರ್ಮಾನಕ್ಕೆ ಬರಬಹುದು ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಕೆಲವೊಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆತಿರೋದಂತೂ ಸತ್ಯ. ಅಸಲಿಗೆ ನಿವೇದಿತಾ ಗೌಡಗೆ ಮದುವೆ ಅಥವಾ ಮದುವೆಯ ನಂತರದ ಜೀವನದಿಂದ ಆ ಶಾಕ್ನಿಂದ ಹೊರಗಡೆ ಬರುವಂಥ ಪ್ರಯತ್ನ ಮಾಡಿದರೂ ಕೂಡ ಕಂಪ್ಲೀಟಾಗಿ ಅದು ಸಾಧ್ಯವಾಗಲಿಲ್ಲ, ಆಗೋದೂ ಕೂಡ ಇಲ್ಲ. ಹಾಗೆ ನೋಡಿದ್ರೆ ಈಗ ಬರುವಂಥ ಹುಡುಗನಿಂದ ಈ ಹಿಂದೆ ಆದಂಥ ತಪ್ಪನ್ನು ಮತ್ತೆ ರಿಪೀಟ್ ಆಗೋದಕ್ಕೆ ನಿವೇದಿತಾ ಗೌಡ ಬಿಡೋದಿಲ್ಲ ಅನ್ನೋದು ಕೂಡ ವಾಸ್ತವ. ಹಾಗೆಯೇ ನಿವೇದಿತಾ ಗೌಡ ಕೆಲವೊಂದಷ್ಟು ಜೀವನದಲ್ಲಿ ಗೋಲ್ಗಳನ್ನು ಇಟ್ಕೊಂಡಿದ್ದಾರೆ. ಆ ಗೋಲ್ಗಳನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರನೇ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಡ್ತಾ ಇದ್ದಾರೆ. ಹಾಗಾಗಿ ನಿವೇದಿತಾ ಗೌಡಗೆ ಸರಿಯಾದಂಥ ಪಾರ್ಟ್ನರ್ ಸಿಕ್ಕರೆ ಬಹುಶಃ ಸದ್ಯದಲ್ಲೇ ನಿವೇದಿತಾ ಗೌಡ ಹಸಮಣೆಯನ್ನು ಏರೋದ್ರಲ್ಲಿ ಡೌಟೇ ಇಲ್ಲ. ಅಂದರೆ ಚಂದನ್ ಶೆಟ್ಟಿ ಜೊತೆಗೆ ಆದ ರೀತಿಯಲ್ಲೇ ಮತ್ತೊಮ್ಮೆ ಆಗದಿರಲಿ ಅನ್ನುವಂಥದ್ದು ನಮ್ಮ ಹಾರೈಕೆ, ನಮ್ಮ ಆಶಯ, ನಮ್ಮ ಶುಭ ಕಾಮನೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ನಿವೇದಿತಾ 2ನೇ ಮದುವೆ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.